ಎಲ್ಲರಿಗೂ ನಮಸ್ಕಾರ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಸದಸ್ಯರ ಅವಧಿ 5 ವರ್ಷದ ಕಾಲ ಅವಧಿ ಮುಗಿದ ನಂತರ ಗ್ರಾಮ ಪಂಚಾಯಿತಿಗಳಿಗೆ ಜಿಲ್ಲಾ ಅಧಿಕಾರಿಗಳು ಆಡಳಿತಾಧಿಕಾರಿಯನ್ನಾಗಿ ಪ್ರಭಾರಿ ಆಡಳಿತಾಧಿಕಾರಿಯಾಗಿ ನೇಮಕ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ತಾಲೂಕಿನ ಕೊಡಿಗೆಯಲ್ಲಿ ಕೆಸ್ತೂರಿಗೆ ವಲಯ ಅರಣ್ಯಾಧಿಕಾರಿಯನ್ನು ಆಡಳಿತಾಧಿಕಾರಿಯಾಗಿ ಪ್ರಭಾರಿಯಾಗಿ ನೇಮಕ ಮಾಡಿರ್ತಾರೆ. ಆಡೋನಲ್ಲಿ ಕೆಸ್ತೂರ್ಗೆ ಮತ್ತು ಮಜುರಾವಾಸಲ್ಲಿ ಹೆಗಡೆಲ್ಲಿಗೆ ಕಾರ್ಯನಿರ್ವಹಣಾಧಿಕಾರಿ ತಾಲೂಕು ಪಂಚಾಯತಿ ಇಒ ಅವರು, ಕಂಟಿನಕುಂಟೆ ಮತ್ತು ಕೊನಗಟ್ಟಿಗೆ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ಮತ್ತು ತೂಬಗೆರೆ ಮೇಲೆಕೋಟೆ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋಹ, ತಿಪ್ಪೂರು ಅನಿಬೆ ಕ್ಷೇತ್ರ ಶಿಕ್ಷಣಾಧಿಕಾರಿ BEO, ಆದ್ರಿಪುರ ದೊಡ್ಡಬಳವಂಗ್ಲ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಉಳ್ಕುಂಟೆ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಅಧಿಕಾರಿ, ಉಳ್ಕುಂಟೆ ಮತ್ತು ಸಕ್ಕರೆಗಲ್ಲಲ್ಲಿಗೆ ಎರಡಕ್ಕೂ ಅವರೇ, ಭಕ್ತರಲ್ಲಿ ಮತ್ತು ಸಾಸ್ಲು ಸಹಾಯಕ ನಿರ್ದೇಶಕರು ಕೃಷಿ ಇಲಾಖೆ, ROD ಸಾಸ್ಲು ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ದೊಡ್ಡಬಳ್ಳಾಪುರ, ಚೆನ್ನಾದೇವಿ ಅಗ್ರಹಾರ ಮತ್ತು ದೊಡ್ಡ ತುಮಕೂರು ಸಹಾಯಕ ನಿರ್ದೇಶಕರು ರೇಷ್ಮೆ ಇಲಾಖೆ, ಕನಸವಾಡಿ ಹೊನ್ನವರ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ, ಮೇಲಿನ ಜೋಗನಲ್ಲಿ ಆಡೋನಲ್ಲಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ, ಕಾಡ್ನೂರು ರಾಜಘಟ್ಟ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ದೊಡ್ಡಬಳ್ಳಾಪುರ ತಾಲೂಕು ಇವರನ್ನು 26 ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತ ಅಧಿಕಾರಿಗಳನ್ನಾಗಿ ನೇಮಕ ಮಾಡಿರ್ತಾರೆ. ಇದರ ಪೈಗೆ ಎಲ್ಲ ಇಲಾಖೆಯ ಅಧಿಕಾರಿಗಳು ಆಲ್ರೆಡಿ ಪ್ರಭಾರ ಚಾರ್ಜನ್ನು ಪಡೆದಿರ್ತಾರೆ. ಈಗ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಡೆಯುವವರೆಗೆ ಆಡಳಿತಾಧಿಕಾರಿ ಪ್ರಭಾರಿಯಾಗಿ ನೇಮಕ ಮಾಡಿ ಆಡಳಿತವನ್ನು ನಡೆಸಲಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಧಿ, ಸದಸ್ಯರ ಅವಧಿ ಕೂಡ ಸಂಪೂರ್ಣ ಮುಗಿದಿದೆ. ಈಗ ಗ್ರಾಮ ಪಂಚಾಯತಿಗೆ ಸರ್ಕಾರ ಯಾವಾಗ ಚುನಾವಣೆ ನಡೆಯುತ್ತೋ ಅನ್ನೋದು ಕಾದು ನೋಡಬೇಕಾಗಿದೆ. ಇದರ ಜೊತೆಗೆ ಗ್ರಾಮ ಪಂಚಾಯತಿಯ ಜೊತೆಗೆ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸೇರಿ 3 ಎಲೆಕ್ಷನ್ 3 ಹಂತವಾಗಿ, ಅಂದರೆ ಈ ಒಂದೇ ಸರಿನೇ 3 ಎಲೆಕ್ಷನ್ ನಡೆಸುವ ಅವಕಾಶ ಕಾಣಿಸ್ತಾ ಐತೆ. ರಾಜ್ಯ ಸರ್ಕಾರ ಈಗಾಗಲೇ ಮೇ ಒಳಗಡೆ ಎಲ್ಲ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಚುನಾವಣೆ ಪೂರ್ಣಗೊಳಿಸಬೇಕು ಅಂತ ಒಂದು ಪ್ರಯತ್ನದಲ್ಲಿದೆ. ಇದೇ ನಡೆದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಜೊತೆಗೆ ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ನಡೆಯುವ ಅವಕಾಶ ಇದೆ. ಇದರಲ್ಲಿ ಈಗ ಅವಧಿ ಮುಗಿದಿರ್ತಕ್ಕಂಥ ಗ್ರಾಮ ಪಂಚಾಯತಿಗಳಿಗೆ ಆಡಳಿತಾಧಿಕಾರಿ ಚುನಾವಣೆ ನಡೆಯುವವರೆಗೆ ಇವರೇ ಇರ್ತಾರೆ. ಈ ಮಧ್ಯದಲ್ಲಿ ಏನಾದ್ರೂ ರಾಜ್ಯ ಸರ್ಕಾರ ಮೇ ಒಳಗಡೆ ಏನಾದ್ರೂ ಚುನಾವಣೆ ನಡೆಸಿದರೆ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ನಡೆಯುವ ಅವಕಾಶ ಇರೋದರಿಂದ ರಾಜಕೀಯವಾಗಿ ಈಗ ಆಲ್ರೆಡಿ ಯಾವ ಪಕ್ಷದ ಬೆಂಬಲಿತರಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ಕೂಡ ಈಗ ಅವಧಿ ಮುಗಿದ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿನವರು ಸ್ಪರ್ಧೆ ಮಾಡಬೇಕು ಅಂತ ರಾಜಕೀಯವಾಗಿ ಚರ್ಚೆಗಳು ನಡೀತಾ ಇದೆ. ಇದರ ಬೆನ್ನಲ್ಲಿನೇ ಇನ್ನೇನು ಈ ಎಲೆಕ್ಷನ್ ಇರೋದರಿಂದ ಯಾರು ಖರ್ಚು ವೆಚ್ಚ ಮಾಡ್ತಾರೆ, ಕಾಂಗ್ರೆಸ್ಸು, BJP, JDS 3 ಪಕ್ಷದ ಇರೋದರಿಂದ ಸ್ಥಳೀಯ ಚುನಾವಣೆಯಲ್ಲಿ JDS BJP ಒಂದಾಗಿ ನಿಲ್ತತ, ಇಲ್ಲ ಅಂತಂದರೆ JDS ಸ್ವತಂತ್ರವಾಗಿ ನಿಲ್ತತ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ರಾಜ್ಯ ಸರ್ಕಾರ ಈ ಚುನಾವಣೆ ಏನನ್ನು ನಡೆಸಿದ್ರೆ 3 ಹಂತದ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ 3 ಹಂತದ ಚುನಾವಣೆ ನಡೆಸಿದ್ರೆ ಎಲ್ಲ ಜನಪ್ರತಿನಿಧಿಗಳು ಆಯ್ಕೆ ಆಗುವ ಅವಕಾಶ ಕಾಣಿಸ್ತಾ ಇದೆ. ಇವರು ರಾಜ್ಯ ಸರ್ಕಾರದವರು ಈಗ ಆಲ್ರೆಡಿ 10 ವರ್ಷದಿಂದ ಇದಕ್ಕೆ ಚುನಾವಣೆ ನಡೆಸಿಲ್ಲ, ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ. ಈಗ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆದರೆ ಹೊಸ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾರೆ. ಇದರ ಜೊತೆಗೆ ಯಾರು ಖರ್ಚು ಮಾಡ್ತಾರೆ, ಕಾಂಗ್ರೆಸ್ನವ್ರು ಖರ್ಚು ಮಾಡ್ತಾರೆ, BJPನವ್ರು ಖರ್ಚು ಮಾಡ್ತಾರೆ, JDSನವ್ರು ಖರ್ಚು ಮಾಡ್ತಾರೆ, ಇಲ್ಲ ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡುವ ಅಭ್ಯರ್ಥಿಗಳೇ ಈ ಚುನಾವಣೆ ವೆಚ್ಚವನ್ನು ಭರಿಸಬೇಕಾಗತ್ತಾ ಅನ್ನೋದು ಕೂಡ ಚರ್ಚೆಗಳು ನಡೀತಾ ಇದೆ. ದೊಡ್ಡಬಳ್ಳಾಪುರ ತಾಲೂಕು ಮಟ್ಟಕ್ಕೆ ಮಾತ್ರ ಗಮನಿಸಿದರೆ ಇಲ್ಲಿ BJP ಬಲಿಷ್ಠವಾಗಿ ಮೊನ್ನೆ ಬಾಶೆಟ್ಟಿಯಲ್ಲಿ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ
BJP ಪಕ್ಷ ದಕ್ಕಿಸ್ಕೊಂಡಿರೋದ್ರಿಂದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ನಾವು ಗೆಲ್ಬೋದು ಅನ್ನೋದು BJPಯ ಒಂದು ಆಕಾಂಕ್ಷೆ. ಇದರ ಜೊತೆಗೆ JDS BJP ಹೊಂದಾಣಿಕೆ ಮಾಡ್ಕೊಂಡ್ರೆ ಸ್ವಲ್ಪ ಗೊಂದಲವಿದ್ದರೂ ಕೂಡ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಎದುರಿಸೋ ಶಕ್ತಿ ಈ ಎರಡು ಪಕ್ಷಗಳಿಗಿದೆ. ಆದರೆ ಇತ್ತೀಚೆಗೆ TAPMC ಚುನಾವಣೆಯಲ್ಲಿ ಹೊಂದಾಣಿಕೆ ಆಗದೇ ಇರೋದರಿಂದ ಸ್ವಲ್ಪ BJPಗೆ JDSಗೆ ಹಿಂದೇಟಾಗಿದೆ. ಮತ್ತು ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ JDS BJP ಸಪ್ರೇಟಾಗಿ ನಿಂತರೂ ಕೂಡ ನಾವು BJPಗೆ ಬೆಂಬಲ ಕೊಟ್ಟಿದ್ದೀವಿ ಅಂತೇಳಿ JDSನವ್ರು ಹೇಳ್ತಾ ಇದ್ದಾರೆ. ಇವೆಲ್ಲ ನೋಡಿದರೆ ಗಮನಿಸಿದರೆ ಗ್ರಾಮ ಪಂಚಾಯತಿಯ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಹಣದ ಬಲಿಷ್ಠವಾದ ವ್ಯಕ್ತಿಗಳು ಸ್ಪರ್ಧೆ ಮಾಡಿದರೆ ಮಾತ್ರ ಗೆಲ್ಲುವ ಅವಕಾಶ ಇದೆ ಅನ್ನೋದು ಕೂಡ ರಾಜಕೀಯವಾಗಿ ಚರ್ಚೆ ನಡೀತಾ ಇದೆ. ಅಂಥದ್ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈ ಬಾರಿ ಏನು ಖರ್ಚು ವೆಚ್ಚ ಐತಲ್ಲ, ಪೋಲಿಂಗ್ ಖರ್ಚು ವೆಚ್ಚ ಅವೆಲ್ಲ ನೋಡುವ ಮುಖಂಡರು ಯಾರು ಅನ್ನೋದು ಕೂಡ ಇವಾಗ ದೊಡ್ಡ ಚರ್ಚೆಯಲ್ಲಿದೆ. ಈಗ ಮೇಲಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ನಡೆಸೋದರಿಂದ ಈ ಪೋಲಿಂಗು ಖರ್ಚುಗಳಿರ್ತಾವಲ್ಲ ಅಭ್ಯರ್ಥಿಗೆ, ಅವೆಲ್ಲ ಯಾರು ಭರಿಸ್ತಾರೆ ಅನ್ನೋದು ಕೂಡ, ಭರಿಸೋ ಲೀಡ್ರ್ ಯಾರು ಅನ್ನೋದು ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಚರ್ಚೆ ನಡೀತಾ ಇದೆ. ಈಗ ಮೊನ್ನೆ ನಡೆದ ಪಟ್ಟಣ ಪಂಚಾಯತಿ ಚುನಾವಣೆಯಲ್ಲಿ BJP ಶಾಸಕರು ಇರೋದರಿಂದ ಶಾಸಕರು ಆ ಖರ್ಚು ವೆಚ್ಚಗಳನ್ನು ಭರಿಸಿರ್ತಾರೆ. ಕಾಂಗ್ರೆಸ್ನಲ್ಲಿ ಪಾಪ ಸರಿಯಾದ ಅಭ್ಯರ್ಥಿಗಳು ಇರಲಿಲ್ಲ, ಸರಿಯಾದ ಮುಖಂಡರುಗಳು ಇಲ್ಲದ ಕಾರಣ ತುಂಬ ಹಿಂದೇಟು ಬಿದ್ದಿದೆ ಕಾಂಗ್ರೆಸ್ ಪಕ್ಷಕ್ಕೆ. ಅದರಿಂದ ಈ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಲೀಡರ್ಶಿಪ್ ಯಾರು ತಗೊಂತಾರೆ ಅನ್ನೋದು ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡರುಗಳೇ ಚರ್ಚೆ ಮಾಡ್ತಾ ಇದ್ದಾರೆ. ಈಗ BJPಗೆ ಬಲಿಷ್ಠವಾದ ಮುಖಂಡರಿದ್ದಾರೆ, ಕಾಂಗ್ರೆಸ್ಗೂ ಬಲಿಷ್ಠವಾದ ಮುಖಂಡರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರು ಇನ್ನು 1 ವರ್ಷ ಚುನಾವಣೆ ಇರುವ ಸಮಯದಲ್ಲಿ ನಾನು ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡ್ತೀನಿ ಅನ್ನೋ ಮಟ್ಟದಲ್ಲಿದ್ದಾರೆ. ಅದರಿಂದನೇ ಕಾಂಗ್ರೆಸ್ಗೆ ಮೊನ್ನೆ ಬಾಶೆಟ್ಟಳ್ಳಿ ಪಟ್ಟಣ ಪಂಚಾಯತ್ ಕೂಡ ತುಂಬ ಸೋಲು. ಅದರಿಂದ ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥ ಮುಖಂಡರುಗಳು ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀವಿ, ನಾವೇ ಸ್ಪರ್ಧೆ ಮಾಡಿರೋರೇ ಖರ್ಚು ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಕೂಡ ಚರ್ಚೆಗಳು ನಡೀತಾ ಇದೆ.